ಎದ್ದೋಳೆ ನಿಮ್ಮ ಧ್ಯಾನ, ಏಳುತ್ತಲೇ ನಿಮ್ಮ ಧ್ಯಾನ, ಮತ್ಯಾರ ಧ್ಯಾನ ಇಲ್ಲಯ್ಯ ನಿಂಬಿಯ. ನಿಂಬಿಯ ವನದ ಮ್ಯಾಗಳ ಚಂದಾಮ ಚಂದಾಡಿದ, ನಿಂಬಿಯ ವನದ ಮ್ಯಾಗಳ ಚಂದಾಮ ಚಂದಾಡಿದ, ನಿಂಬಿಯ ವನದ ಮ್ಯಾಗಳ ಚಂದಾಮ ಚಂದಾಡಿದ, ನಿಂಬಿಯ. ನಿನ್ ಹಾಡು ಕೇಳ್ಕೊಂತ ಮಾಡಾಕತ್ರ ಖರ್ಚಿಕಾಯಿ ಮಾಡಿದ್ದ ಗೊತ್ತಾಗತ್ ನೋಡುವ ಗಿರ್ಜಕ್ಕ. ಥ್ಯಾಂಕ್ ಯು ರೀ ಲಕ್ಷ್ಮಕರ. ಯುವಕರ ಏನ್ರಿ ನೀವ ಆ ನಮ್ಮನಿ ಚಪಾತಿ ಮಾಡುವಂಗ ಎಲ್ಲಿ ಲಟ್ಸಿದಿರಲ್ರಿ? ಇದಾಗಿರ್ಜಕ್ಕ ಏನವ ಸಣ್ಣ ಸಣ್ಣ ಎಟ್ಟ ಅಂತ ಮಾಡ್ಕೊಂತ ಕುಂದ್ರದು, ಅದಕ್ಕ ಇಷ್ಟ ದೊಡ್ಡ ಆದ್ರ ಲಘು ಮುಗಿತತನ ಅನಿಸ್ತ, ಅದಕ್ಕೊಂದಿಟ ದೊಡ್ಡ ಲಟ್ಸಾಕತ್ ನೋಡಿ ಇಲ್ಲಿ ಹಿಂಗಾರ ಚಲೋ ಆಕತ್ತಲ್ಲ. ಅಯ್ಯ ಯಾಕ ಹೋಗಲ್ಲವಕ್ಕ, ನನ್ನೇನ ಈ ಮನೆ ಬಿಟ್ಟು ಹೊರಗ ಓಡಿಸ್ಬಿಡ್ಬೇಕು ಮಾಡಿ ಏನ? ಅಯ್ಯ ನಾ ಏನ್ ಮಾಡೀನಿವ ಲಕ್ಷ್ಮಕ್ಕ, ಮಾಡೋ ಕೆಲಸ ಅಟ್ ಕಮ್ಮ ಆಗ್ಲಿ, ಲಘು ಲಘು ಕೆಲಸ ಮುಗಿಲಿ ಅಂತ ಹೇಳಿ ಒಂದೀಟ್ ದೊಡ್ಡ ಎಲ್ಲಿ ಲಟ್ಸಿನ್ವ, ಅದಕ್ಕ ನಿನ್ಯಾಕ ನಾ ಮನೆ ಬಿಟ್ಟು ಓಡಿಸ್ತೇನು? ಮತ್ತೇನವ ಇಂಥ ದೊಡ್ಡ ದೊಡ್ಡ ಖರ್ಚಿಕಾಯಿ ಮಾಡೋದು ನಮ್ಮ ಅತ್ತಿ ಏನ್ರ ನೋಡ್ಬಿಟ್ಲಂದ್ರ ಮುಗಿತ್ ನನ್ನ ಕತಿ. ಅದ ಯಾರ ಒಬ್ಬಕಿ ಪಡಿ ಬೀಸೆ 3 ಹೋಳಿಗೆ ಮಾಡಿದ್ಲಂತ, ಅಂತಾಕಿ ನೀನು ನಿನಗೇನು ಈಡಾಗು ಮಾತಲ್ಲ, ನಡಿ ನೀ ಮನಿ ಬಿಟ್ಟ ಬಿದ್ದಾಡಿ ಅಂತ ಹೇಳಿ ನನ್ನ ಮನಿ ಬಿಟ್ಟ ಕಳಿಸ್ಬಿಡ್ತಾರ. ಅಯ್ಯ ನಿಂದೊಳೆ ಸುದ್ದಿ ಆತ್ವ, ಖರ್ಚಿಕಾಯಿ ದೊಡ್ಡ ಆದ್ರೇನ ಸಣ್ಣ ಆದ್ರೇನ ಒಂದೊಂದು ಹಚ್ಚಿ ಬಿಟ್ರೆ ಮುಗಿತ್ವ. ಅಲ್ಲ ಸಣ್ಣ 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 ಅವ್ನು 100 ಗಂಟೆ ಮಾಡ್ಕೊಂತ ಕುಂದ್ರು ಬದ್ಲಿ ಇಂಥ ಒಂದು 50 100 ಮಾಡಿ ಹೋಗದ್ ಬಿಟ್ರೆ ಮುಗಿದು ಹೋಗುದಿಲ್ಲನ, ಬೇಕಾರ ಅರ್ಧ ಕಟ್ ಮಾಡಿ ಕೊಡಾಕ್ ಬರ್ತತಿ. ಚಲೋ ಪ್ಲಾನ್ ಆಗಿ ಕೊಡ್ತಿ ಬಿಡ. ನಿನ್ ಪ್ಲಾನ್ ಕೇಳಿ ಏನಾರ ನಾವು ನೀ ಹೇಳ್ದಂಗ್ ಮಾಡ್ಬಿಟ್ರೆ ಮುಗಿತ್ ನಮ್ ಕತಿ. ಅಲ್ಲ ಬಂದವ್ರಿಗೆ ಅರ್ಧರ್ಧ ಏನಾರ ಖರ್ಚಿಕಾಯಿ ಹಚ್ಚಕ್ ಬರ್ತತೆ ಎಂದಾರ? ಅಲ್ಲ ಇಷ್ಟು ದೊಡ್ಡ ದೊಡ್ಡ ಮಾಡ್ರಿ ಖರ್ಚಿಕಾಯಿ ಅಂತಾರ ಎಂದಾರ? ಚಂದಗೆ ಸಣ್ಣ ಸಣ್ಣ ಖರ್ಚಿಕಾಯಿ ಮಾಡಿರ ಬಂದವ್ರಿಗೆ ಹಾಕಿ ಕೊಡಾಕಟ ಚಂದ ಅನಸ್ತತ್ವ. ಅದೇನ್ ಬಿಟ್ ಕಾರ ಇಟ್ಟು ದೊಡ್ಡದೊಂದು ಚಪಾತಿ ಅಂತ ಎಲ್ಲಿ ಲಟ್ಸಿ ಕುಂದ್ರಾಕತ್ತಿ ನೋಡು. ನಿಂಗ್ ಮಾಡೋ ಮನಸ್ಸಿದ್ರ ಚಂದಗೆ ಮಾಡ್ಕಲ್ಲವಕ್ಕ, ಇಲ್ದರ ನೀ ಬಿಟ್ಟೆದ್ದು ಬಿಡ್, ನಾವು ಮಾಡ್ಕೋತಾವಂತ. ತಗೋರವ ಅದೇನೋ ಅಂತಾರಲ್ಲ, ಪುಣ್ಯಕ್ಕೆ ಸೀರೆ ಕೊಟ್ರ 12 ಮಳ ಅಂದಿದ್ರಂತ. ಏನೋ ನಿಮ್ಗ ಎಲ್ಲರಿಗೂ ಒಟ್ಟು ಕೆಲಸ ಕಮ್ಮ ಆಗ್ಲಿ ಅಂತ ಹೇಳಿ ನಾವ್ ಒಂದಿಟ್ಟು ದೊಡ್ಡ ದೊಡ್ಡ ಎಲ್ಲಿ ಲಟ್ಸಿರ ನೀನು ಬಿಟ್ಟ ಮನೆಗೆ ಹೋಗ್ಬಿಡನಕತಿಯಲ್ಲ ನನಗ. ಹ್ಞೂ ಮತ್ತ ನೀ ಹೇಳಿದಿ ಬಾ ಅಂತ ಹೇಳಿ ಅಷ್ಟು ದೊಡ್ಡ ದೊಡ್ಡ ಖರ್ಚಿಕಾಯಿ ಮಾಡ್ರ ನಾ ಈ ಮನೆ ಬಿಟ್ಟು ಹೋಗೋದಕ್ಕತಿ. ಹೋಗ್ಲಿ ಬಿಡ್ರಿ ಕಲ್ಲವಕರಿ, ನೀವು ಸಣ್ಣ ಎಲ್ಲಿ ಲಟ್ಟಿಸ್ ಕೊಟ್ಬಿಟ್ರೆ ಮುಗಿದು ಹೋಗತ್ರಿ. ಅದನ್ನ ಬಿಟ್ಕೊಟ್ಟ ಸುಳ್ಳ ಮಾತಾಡ್ಕೊಂತ ಕುಂತ್ ಬಿಡ್ತೀರಿ ನೋಡ್ರಿ. ಈಗ ಬಡ ಬಡ ಆಗು ಕೆಲಸ ನೋಡ್ರಿ, ಇನ್ನ ನಿಮ್ ಮನಿದು ಖರ್ಚಿಕಾಯಿ ಮಾಡೋದೈತ್ರಿ. ನೆನಪೈತಿಲ್ರಿ ಕಲ್ಲವಕರಿ? ಹೂನವ ನೆನಪೈತಿ. ಅದಕ್ಕ ಹಂಗಾರ ಇನ್ನ ಇಲ್ಲಿ ಮಾಡೇ ನಮ್ಮ ಮನಿಗೆ ಹೋಗ್ಬೇಕು, ಬಡ ಬಡ ಮಾಡಿ ಹೋದ್ರಾತಂತ ನಾನು ಮಾಡೀನಿ. ಆಯ್ತು ಗುರುವ, ನೀವು ಸಣ್ಣ ಖರ್ಚಿಕಾಯಿ ಮಾಡನತ್ತೀರಿ, ಸಣ್ಣನ ಮಾಡ್ತೇನಂತ. ಹಂಗ ಬಾ ದಾರಿ ಕಲವಕ್ಕ. ಅದನ್ ಬಿಟ್ಟ ನಾ ಮಾಡಿದ್ದ ಸರಿ, ನಾ ಹೇಳಿದ್ದ ವೇದ ವಾಕ್ಯ ಅಂತ ವಾದ್ಸಾಕತ್ರ ಹಿಂಗಾಗ್ಬಿಡ್ತತ್ ನೋಡು. ಖಾಲಿ ಪೀಲಿ ಜಗಳ ಮಾಡ್ಕೋ ಅಂತ ಕುಂದ್ರದಕ್ಕತಿ. ಲಕ್ಷ್ಮಕರಿ ಆತ್ರಿ, ಇನ್ನ ಬಡ ಬಡ ಎಲ್ಲಿ ತುಂಬ್ರಿ. ಹೂನು ಆಗಿರ್ಜಕ್ಕ. ಲಕ್ಷ್ಮಕ್ಕ ಖರ್ಚಿಕಾಯಿ ಪುಡಿ ಘಮ ಘಮ ಅನ್ನಕತ್ತತ್ ನೋಡುವ. ಏನೇನ್ ಹಾಕಿದಿ ನೋಡಾಕು ಅಷ್ಟ್ ಚಂದ ಕಾಣಕತ್ತತಿ. ಮತ್ತೆ ಏನೇನ್ ಹಾಕಿದಿ ಹೇಳ್ಬಿಡುವ, ಇಲ್ದ್ರ ಹಿಂಗ್ ಮಾಡ್ಬಿಡ್. ನಮ್ಮ ಮನಿಗ್ ಬಂದಿರ್ತೀಯಲ್ಲ ಅವಾಗ ನೀನ ಖರ್ಚಿಕಾಯಿ ಪುಡಿ ತಯಾರು ಮಾಡ್ಬಿಡಂತೆ. ಆತ್ ಬಿಡ್ಕಲ್ಲವಕ್ಕ, ಮಾಡಿ ಕೊಡ್ತಾನಂತ, ಅದ್ರಾಗ ಏನ್ ದೊಡ್ಡ ವಿಷಯ ಐತಿ? ಹೌದ್ರಿ ಲಕ್ಷ್ಮಕರಿ, ನಾನು ನೋಡಿನಿ ಬಾಳ್ ಚಲೋ ಆಗೈತ್ರಿ. ಮತ್ತ ಏನೇನ್ ಹಾಕಿರಿ ಅದಕ್ಕ? ಇದನ್ನ ಆಗಿರ್ಜಕ್ಕ ಏನ್ ದೊಡ್ಡ ಕೆಲಸ ಬಿಡವ. ಮಿಕ್ಸಿ ಜಾರ್ನಾಗ ಒಂದಿಟ ಪುಟಾಣಿ ಏಲಕ್ಕಿ ಲವಂಗ ಹಾಕಿ ಪುಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಬೆಲ್ಲನ ಹೆರ್ಮುಳ್ಳೆ ತೆರೆದಿಟ್ಕೋಬೇಕು. ಒಣ ಕೊಬ್ಬರಿ ಇರ್ತೈತಲ್ಲ, ಒಣ ಕೊಬ್ಬರಿನ ಚಂದಗೆ ಸಣ್ಣಗೆ ತೆರೆದ ಕಾರ ಅದನ್ನ ತೆವಿ ಮೇಲೆ ಹಾಕಿ ಒಂದಿಟ ಬಿಸಿ ಮಾಡ್ಕೊಂಡು ನೋಡು, ಇಲ್ಲಾಂದ್ರೆ ಕೊಬ್ಬರಿ ವಾಸನೆ ಬಂದ್ಬಿಡ್ತೈತಿ. ಆಮೇಲೆ ಬಿಳಿ ಎಳ್ಳು ಕರಿ ಎಳ್ಳು ಅವನ್ನೂ ಚಂದಗೆ ಚಟಪಟ ಅನ್ನೋ ಹಂಗೆ ಹುರಿದ ಕಾರ ಇದಕ್ಕೆ ಹಾಕಿ ಎಲ್ಲಾನು ಕೂಡಿಸಿ ಕಲಿಸ್ಬಿಟ್ರೆ ಮುಗಿದೋತ್ ನೋಡು, ಖರ್ಚಿಕಾಯಿ ಪುಡಿ ರೆಡಿ. ಹೌದೇನ್ರಿ? ವರ್ಷ ಪ್ರತಿ ಸಲ ಮಾಡಿದಾಗನು ಅತ್ತೆಯರನ್ನ ಖರ್ಚಿಕಾಯಿ ಪುಡಿ ಮಾಡ್ತಿದ್ರಿ, ಹಿಂಗಾಗಿ ನನಗೆ ಗೊತ್ತೇ ಇಲ್ಲ ನೋಡ್ರಿ. ಇವರೆಲ್ಲ ನಿನ್ ಕಡೆನೇ ಮಾಡಿಸ್ಕೋತಾರಂದ್ರ ನನಗೂ ಖರ್ಚಿಕಾಯಿ ಪುಡಿ ನೀನೇ ಮಾಡಿಕೊಡುವ ಲಕ್ಷ್ಮಕ್ಕ. ಆತ್ ಬಿಡ್ರಿವ, ಎಲ್ಲಾರ ಮನ್ಯಾಗನು ಖರ್ಚಿಕಾಯಿ ಪುಡಿ ನಾನ ತಯಾರು ಮಾಡಿ ಕೊಡ್ತೇನಂತ. ಆತಿಲ್ಲ? ಆತಾಯ್ತು ತಗೋರಿ, ಇನ್ನ ಬಡ ಬಡ ತುಂಬಿಕಾರ ಕೊಡ್ರಿ ಕಲವಕಾರಿ. ಇನ್ನ ಮುಂದಿನ ಎಲ್ಲ ಸಣ್ಣ ಎಲ್ಲಿ ಲಟ್ಟಿಸ್ರಿ. ಆತ್ ತಗೋ ಗಿರ್ಜಕ್ಕ. ಆತ್ರಿವ, ಮಾತಾಡ್ಕೊಂತ ಕುಂತ್ರ ಟೈಮ್ ಓದದ ಗೊತ್ತಾಗೋದಿಲ್ರಿ. ಇವನ್ನೆಲ್ಲ ಮಾಡಿ ಮುಗಿಸ್ಕಾರ ನಿಂಗ ಒಕ್ಕಾರ ಮನೆ ಖರ್ಚಿಕಾಯಿ ಮಾಡಕ್ ಹೋಗ್ಬೇಕ್ರಿ. ಆಮೇಲೆ ನಾಳೆ ನಮ್ಮ ಮನಿದು ಕಲ್ಲ ಒಕ್ಕಾರ ಮನಿದು 2 ಮನಿದು ಮಾಡಿ ಮುಗಿಸ್ಬೇಕತ್ರ ಮುಗಿದೋಗ್ಬಿಡ್ತೈತ್ರಿ. ಮತ್ತೆ ಚೋಡ ಒಗ್ಗರ್ನಿ ಚಕ್ಲಿ ಎಲ್ಲ ಮಾಡೋದು ಇನ್ನ ಬಾಕಿ ಐತಿ. ಅದನ್ನೆಲ್ಲ ನಾವು ಮಾಡ್ಕೊಂಡ ಜಾತ್ರೆ ತಯಾರು ಮಾಡ್ಕೋತಾವಂತ. ಮತ್ತ ನೀವು ಎಲ್ಲರೂ ಬರ್ರಿ ಜಾತ್ರೆಗೆ. ಮತ್ತ ನಿಮ್ಮ ಊರು ಯಾವ್ದು?
ಯಾವುದು ಊರು ಯಾವುದು ಅಂತ ಕೇಳ್ತಿರ್ತೀರಿ ಎಲ್ಲರೂ. ನಮ್ಮದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಒಂದು ಸಣ್ಣ ಹಳ್ಳಿ ರೀ. ಯಾರೋ ಒಬ್ಬರು ಅಂಕಲ್ಗೆ ಏನ್ರಿ ನಿಮ್ಮೂರು ಅಂತ ಕೇಳಿದ್ರು. ಅಲ್ಲ ರೀ, ನಮ್ಮೂರು ಅಂಕಲ್ಗೆ ಅಲ್ಲ, ದೇವಲಾಪುರ ಅಂತ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.